ನೋಡಿ, ಸಿಎಂ ಕುರ್ಚಿಯ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರ ನಿಲುವು ಸ್ಪಷ್ಟ. ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ನಾವು ಬದ್ಧ ಅಂತ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅದೇ ಪುನರುಚ್ಚರಿಸ್ತಾ ಇರುವುದು. ಅದರ ಜೊತೆಗೆ ಈ ವಿಚಾರವನ್ನು ಇಟ್ಕೊಂಡು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಟೀಕೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರು ಮಾತಾಡಿದ್ದಾರೆ, ಡಿ.ಸಿ.ಎಂ ಮಾತಾಡಿದ್ದಾರೆ, ಜೊತೆಗೆ ಆರ್ ಅಶೋಕ್ ಅವರು ಕೂಡ ಮಾತಾಡಿದ್ದಾರೆ. ಏನೇನಂದ್ರು ಬನ್ನಿ ತೋರಿಸ್ತೀನಿ. ಈಗ ರೀಸಫಲ್ ಮಾಡಲಿಕ್ಕೆ ಹೋಗಿದ್ದೆ, ಅವ್ರು ಏನಂತ ಹೇಳಿದ್ರು, ಮಾಡುವಂತ ಹೇಳಿದ್ರು. ಈಗ 5 ತಿಂಗಳಿದೆ. ಆಮೇಲೆ ನಾನು ಹೇಳಿದೆ 2.5 ವರ್ಷ ತುಂಬಲಿ, ಆಮೇಲೆ ಮಾಡೋಣ ಅಂತ ಹೇಳಿದೆ. ಗೊತ್ತಾಯ್ತಾ? ಈಗ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದನ್ನ ರೀಸಫಲ್ ಮಾಡ್ಲಿಕ್ಕೆ ಹೋಗಿದ್ದೆ, ಅವ್ರು ಏನಂತ ಹೇಳಿದ್ರು, ಮಾಡುವಂತ ಹೇಳಿದ್ರು. ಈಗ 5 ತಿಂಗಳಿದೆ. ಆಮೇಲೆ ನಾನು ಹೇಳಿದೆ 2.5 ವರ್ಷ ತುಂಬಲಿ, ಆಮೇಲೆ ಮಾಡೋಣ. ಆ ಸಂಸ್ಕೃತಿ ಅವರಲ್ಲಿ ಇರೋದು. ಮುಖ್ಯಮಂತ್ರಿಗಳು ಅಧಿಕಾರ ಬರ್ಬೇಕಾದ್ರೆ 1,000 ಕೋಟಿ ಕೊಡಬೇಕು ಅಂತ ಬಿಜೆಪಿಯವರು ಹಿಂದೆ ಹೇಳಿದ್ದಾರೆ. ಅಸೆಂಬ್ಲಿಲೂ ಕೂಡ ಎಷ್ಟೆಷ್ಟು ಕೋಟಿಗಳು ಕೊಟ್ಟು ಶಾಸಕರು ಕೊಟ್ಟು ಖರೀದಿ ಮಾಡಿದ್ರು ಅಂತ ದಾಖಲೆಗಳಲ್ಲಿ ಆಲೆ ಬಂದಿದೆ. ಅವ್ರದ್ದು ಮಾಡ್ತಿದ್ದಂತ ಪ್ರವೃತ್ತಿನ ಅವ್ರು ನೆನೆಸ್ಕೋತಾ ಇದ್ದಾರೆ ಅಷ್ಟೇ. ಅವ್ರು ಹೇಳಿದ ಮೇಲೆ ವೇದವಾಕ್ಯ ನಮ್ದು. ಆ ಸಂಸ್ಕೃತಿ ಅವರಲ್ಲಿ ಇರೋದು. ಮುಖ್ಯಮಂತ್ರಿಗಳು ಅಧಿಕಾರ ಬರ್ಬೇಕಾದ್ರೆ 1,000 ಕೋಟಿ ಕೊಡಬೇಕು ಅಂತ ಬಿಜೆಪಿಯವರು ಹಿಂದೆ ಹೇಳಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಇರೋದೇ ಅಧಿಕಾರಕ್ಕೋಸ್ಕರ. ಎಲ್ಲಿ ಅಧಿಕಾರ ಇರುತ್ತೆ, ಎಲ್ಲಿ ದುಡ್ಡು ಇರುತ್ತೆ, ದುಡ್ಡು ಹೊಡಿಯೋಕ್ಕೋಸ್ಕರ ಅವ್ರು ಅಧಿಕಾರಕ್ಕೆ ಬರೋದು. ಹೊಡ್ಕೊಂಡ್ಲಿ ದುಡ್ಡು ಹೊಡಿತಾ ಇದ್ದಾರೆ. ಈಗ ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಅವರು ದುಡ್ಡು ಹೊಡಿಯೋಕ್ಕೆ ಬರೋವಂಥ ಮುಖ್ಯಮಂತ್ರಿಗಳು. ಅದು ಕಾಂಗ್ರೆಸ್ ಪಾರ್ಟಿಯ ಇಂಟರ್ನಲ್. ಯಾಕಂದರೆ ಕಾಂಗ್ರೆಸ್ ಪಾರ್ಟಿಗೆ ಹೈಕಮಾಂಡ್ಗೂ ಕೂಡ ಕರ್ನಾಟಕ ಬಿಟ್ಟರೆ ದೇಶದಲ್ಲಿ ಯಾವುದು ದುಡ್ಡು ಕೊಡೋ ಅಂಥ ಸರ್ಕಾರ ಇಲ್ಲ. ಅದಕ್ಕೆ ಅವರು ಕೂಡ ಕೇಂದ್ರನೂ ಕೂಡ ದುಡ್ಡು ಕೊಡೋ ಮುಖ್ಯಮಂತ್ರಿ ಮಾಡ್ತಾರೆ, ರಾಜ್ಯದಲ್ಲೂ ಕೂಡ ದುಡ್ಡು ಕೊಡೋ ಅಂತ ಒಂದು MLAಗಳಿಗೆ ದುಡ್ಡು ಕೊಡೋ ಅಂತ ಮುಖ್ಯಮಂತ್ರಿ ಅಧಿಕಾರಕ್ಕೆ ಬರ್ತಾರೆ. ಅದರಿಂದ ಈ ಸರ್ಕಾರ ಬಹಳ ದಿನ ಉಳಿಯುತ್ತೆ ಅಂತ ಅನ್ಸಲ್ಲ ನಮಗೆ. ಇಬ್ರು ದುಡ್ಡು ಕೊಟ್ಟು ಕಾಂಗ್ರೆಸ್ ಕ್ರಾಂತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡೋಣ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿ ವಕ್ತಾರರಾದಂತಹ ರಾಘವೇಂದ್ರ ರಾವ್ ಅವರು ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಕಾಂಗ್ರೆಸ್ನ MLC ಆದಂತಹ ಐವಾನ್ ಡಿಸೋಜಾ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹಿರಿಯ ಪತ್ರಕರ್ತರಾದಂತಹ ರಾಮಕೃಷ್ಣ ಉಪಾಧ್ಯಾಯ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲಿಗೆ ಐವಾನ್ ಡಿಸೋಜಾ ಅವ್ರ ಕಡೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ, ಕಾಂಗ್ರೆಸ್ ಕಡೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ. ಸರ್, ಫಸ್ಟು ಈ ಕಾಂಗ್ರೆಸ್ ಕ್ರಾಂತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ರೀತಿಯ ಚರ್ಚೆಗಳಾಗ್ತಾ ಇದೆ. ಜನ ನೋಡ್ತಾ ಇದ್ದಾರೆ ಏನಿದು ಕುರ್ಚಿಗಾಗಿ ಜಟಾಪಟಿ ಆಗ್ತಾ ಇದೆ ಅಂತ. ಫಸ್ಟು ಕ್ರಾಂತಿನೂ ಇಲ್ಲ, ಏನೂ ಇಲ್ಲ, ಎಲ್ಲವೂ ಕೂಡ ಶಾಂತಿಯುತವಾಗಿ ಹೋಗ್ತಾ ಇದೆ ಅಂತ ಹೇಳ್ತಾರೆ. ತದನಂತರ ನೋಡಿದ್ರೆ ಹೈಕಮಾಂಡ್ ಏನು ಹೇಳುತ್ತಾ ಅದಕ್ಕೆ ನಾವು ಬದ್ಧ ಅಂತ. ಒಳಗೊಳಗೆ ಈ ಬಣ ಬಡಿದಾಟ ಸಿಕ್ಕಾಪಟ್ಟೆ ಜಾಸ್ತಿಯಾಗಿ ಇದನ್ನು ನೋಡಿ ಜನ ರೋಸಿ ಹೋಗಿದ್ದಾರೆ ಅನ್ನೋ ಮಾತು. ಓವರಾಲ್ ಈ ಕ್ರಾಂತಿಯ ಬಗ್ಗೆ ನೀವೇನು ಹೇಳ್ತೀರಿ ಅಂತ? ಸತ್ಯ ಹೇಳ್ಬೇಕಾದ್ರೆ ಇದೆಲ್ಲ ಮೀಡಿಯಾದಲ್ಲಿ ಆಗಿರ್ತಕ್ಕಂಥದ್ದು ಸ್ವಲ್ಪ ಹೈಪ್ ಕೊಟ್ಟಿರ್ತಕ್ಕಂಥ ವಿಚಾರ. ಇದು ಒಂದು ಪಕ್ಷದ ಆಂತರಿಕವಾಗಿರ್ತಕ್ಕಂಥ ವಿಚಾರ. 2.5 ವರ್ಷ ತುಂಬಿದೆ ಸರ್ಕಾರಕ್ಕೆ. ಕೆಲವರಿಗೆ ಹೊಸಬರಿಗೆ, ಹಳಬರಿಗೆ ಮತ್ತು ಹೊಸಬರಿಗೆ ಕೆಲವರಿಗೆ ಅವಕಾಶ ಕೊಡಬೇಕು. ಇದು ಒಂದು ರೀತಿಯ ಮಾತುಕತೆಗಳು ನಡೀತಾ ಇದೆ. ನಾಯಕತ್ವ ಬದಲಾವಣೆ ಬಗ್ಗೆ ಆಗ್ಲಿ, ಬೇರೆ ವಿಚಾರಗಳಾಗ್ಲಿ ಯಾವುದೇ ಚರ್ಚೆಗಳಾಗ್ಲಿಲ್ಲ. ಏನಾಗಿದ್ರು ಕೂಡ ಹೈಕಮಾಂಡ್ ಲೆವೆಲ್ ನಲ್ಲಿ ಅದು ಮಾತುಕತೆಗಳು ಆಗ್ತವೆ. ಯಾರನ್ನು ಹೊಸಬರನ್ನು ತಗೊಳ್ಬೇಕು, ಯಾರಿಗೆ ಅವಕಾಶಗಳು ಕೊಡಬೇಕು, ಯುವಕರಿಗೆ ಅವಕಾಶ ಕೊಡಬೇಕು, 5-6 ಬಾರಿ ಶಾಸಕರಾದವರಿಗೆ ಮಂತ್ರಿ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು. ಇದು ಒಂದು ಪಕ್ಷದ ರೀತಿಯಲ್ಲಿ ವೇದಿಕೆಯಲ್ಲಿ ಚರ್ಚೆ ಆಗತಕ್ಕಂಥ ವಿಚಾರಗಳು. ಆದರೆ ಇದಕ್ಕೆ ಬಹಳ ದೊಡ್ಡ ರೀತಿಯಲ್ಲಿ ಅದು ಕ್ರಾಂತಿ ಆಗ್ತದೆ, ಭ್ರಾಂತಿ ಆಗ್ತದೆ, ಅದಾಗ್ತದೆ, ಇದಾಗ್ತದೆ ಅಂತೇಳಿ ಬರೇ ಮೀಡಿಯಾಗಳಲ್ಲಿ ಹೊರತು ಅಂತ ಒಂದು ವಿಚಾರ ಪಕ್ಷದಲ್ಲಿ ಯಾವುದೇ ರೀತಿಯಾಗಿ ಚರ್ಚೆ ಆಗಿಲ್ಲ. ನೀವು ಸಿಎಂ ಬದಲಾವಣೆ ವಿಚಾರ ಅಂತೂ ಚರ್ಚೆ ಆಗಿಲ್ಲ, ಅದ್ರ ಬಗ್ಗೆ ಯಾರು ಕೂಡ ಮಾತಾಡ್ತಿಲ್ಲ, ಪ್ರಯತ್ನವೂ ಪಡ್ತಿಲ್ಲ ಅಂತ ನೀವು ಹೇಳೋದಾ? ಅಲ್ಲ, 2.5 ವರ್ಷ ಆದ ಮೇಲೆ ಯಾವುದೇ ಪಕ್ಷ ಇರ್ಬೋದು, ಒಂದು ರಾಜಕೀಯ ಪಕ್ಷದಲ್ಲಿ 140 ಶಾಸಕರಿದ್ದಾರೆ. ಒಬ್ಬರಿಗೆ ಬೇರೆಯವರಿಗೂ ಅವಕಾಶ ಕೇಳ್ತಾರೆ. ಬಹಳ ದೊಡ್ಡ ಪಕ್ಷ, 5, 6, 7, 8 ಬಾರಿ ಆಯ್ಕೆ ಆದಂತಹ ಅನೇಕ ಶಾಸಕರುಗಳಿದ್ದಾರೆ. ಅವರು ಕೇಳ್ತಾರೆ, ಅವರು 2.5 ವರ್ಷ ಕೊಟ್ಟಿದ್ರಿ, ನಮ್ಗೆ ಕೊಡಿ. ಇನ್ನು ಕೆಲವರು ಯಾರು ಹಿಂದೆ ಮಂತ್ರಿ ಸ್ಥಾನವನ್ನು ಅನುಭವಿಸಿದ್ದಾರೆ ಅವರಿಗೆ ಪಕ್ಷದ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳಿರ್ತಕ್ಕಂಥದ್ದು. ಇದೇನು ಹೊಸತ್ತು ಅಲ್ವೇ ಅಲ್ಲ. ಬಿಜೆಪಿ ಆಡಳಿತದಲ್ಲಿ 4 ವರ್ಷದಲ್ಲಿ 3 ಮುಖ್ಯಮಂತ್ರಿಗಳಾಗಿದ್ದು ಇದೆ, ತಾವು ನೋಡಿದ್ದೀರಿ. ಅದು ಎಲ್ಲರೂ ಇದ್ದ ಶಾಸಕರು ಎಲ್ಲರೂ ಮಂತ್ರಿಗಳಾಗಿದ್ದನ್ನು ನಾವು ನೋಡಿದ್ದೇವೆ. ಇದು ಒಂದು ಪಕ್ಷದ ವೇದಿಕೆಯಲ್ಲಿ ಎಲ್ಲರಿಗೂ ಅವಕಾಶ, ಕೆಲಸ ಮಾಡ್ಲಿಕ್ಕೆ ಕೊಡ್ತಕ್ಕಂಥ ಅವಕಾಶಗಳು. ಅದು ಬಿಟ್ಟರೆ ಬೇರೆ ಕ್ರಾಂತಿ ಭ್ರಾಂತಿ ಇದರಿಂದ ಆಡಳಿತ ವ್ಯವಸ್ಥೆಗಳಲ್ಲಿ ಆಗಲಿ, ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಆಗಲಿ, ಇನ್ನೇನಾದ್ರು ಕಾರ್ಯಕ್ರಮಗಳು ಏನೂ ಆಗಿಲ್ಲ. ಯಾರನ್ನು ಬಿಡ್ತಾರೆ, ಯಾರನ್ನು ತೆಗಿತಾರೆ, ಯಾವುದೂ ಇಲ್ಲ. ಹಾಗಾಗಿ ಇದೊಂದು
ಪಕ್ಷದ ಸಂಪೂರ್ಣವಾಗಿರ್ತಕ್ಕಂಥ ಪಕ್ಷದ ಆಂತರಿಕವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಹೊರತು ಇದು ಆಡಳಿತಾತ್ಮಕವಾಗಿ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಓಕೆ